ಸಿಂಹರಾಶಿ ಮನೆಯಲ್ಲಿ ಏನೋ ಒಂದು ರೀತಿಯ ಸಂತಸದ ವಾತಾವರಣ, ಎಲ್ಲ ಕೆಲಸಗಳಲ್ಲೂ ಕೂಡ ಉತ್ಸಾಹ ಹೆಚ್ಚಾಗುವಂಥದ್ದಾಗತ್ತೆ. ಅದು ನಿಮಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡೋದಕ್ಕೆ ಸ್ಫೂರ್ತಿಯನ್ನ ಕೊಡುತ್ತೆ. ಬೇರೆಯವರನ್ನೂ ಕೂಡ ಉತ್ತೇಜಿತರನ್ನಾಗಿ ಮಾಡುವಂತಹ ಪ್ರಯತ್ನ ನಿಮ್ಮಿಂದ ಆಗ್ತಕ್ಕಂಥದ್ದು. ಕಮಿಷನ್ ಏಜೆಂಟ್ಸ್ಗಳಿಗೆ ಒಂದಷ್ಟು ಲಾಭ ಮತ್ತು ಶುಭವಾಗಿರತಕ್ಕಂತಹ ದಿವಸ ಇದು. ಹಾಗಾಗಿ ನಿಮ್ಮ ಕೆಲಸ ನಿಮಗೆ ಸಮಾಧಾನವನ್ನ, ತೃಪ್ತಿಯನ್ನ, ಸಂತೋಷವನ್ನ ಕೊಡ್ತಕ್ಕಂತಹ ದಿವಸವಾಗುತ್ತೆ. ಕುಟುಂಬ ಮತ್ತು ವ್ಯವಹಾರ ಅಥವಾ ನೌಕರಿ ಇದರಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳಬೇಕಾದಂತಹ ಜವಾಬ್ದಾರಿ ಹೆಚ್ಚಾಗಿರುತ್ತೆ. ಮನೆ ಕಡೆಗೂ ಹೆಚ್ಚು ಗಮನ ಕೊಡಬೇಕು, ಕೆಲಸಕ್ಕೂ ಹೆಚ್ಚು ಗಮನ ಕೊಡಬೇಕು. ಎಲ್ಲಿ ನಿಮ್ಮ ಗಮನ ಕಡಿಮೆ ಆದರೂ ಕೂಡ ಅಲ್ಲಿ ಒಂದಷ್ಟು ತೊಂದರೆಗಳು, ನಿಷ್ಠುರಕ್ಕೆ ಅವಕಾಶಗಳು ಆಗ್ತಕ್ಕಂಥದ್ದಾಗತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕೆ ನಗರಕ್ಕೆ ಹೋಗಬೇಕು ಅಂತಕ್ಕಂಥವ್ರಿಗೆ ಅನುಕೂಲ ಇದೆ. ಹಳ್ಳಿಯಲ್ಲಿ ಅಭ್ಯಾಸವನ್ನ ಮಾಡ್ತಾ ಇದ್ದು ನಗರವನ್ನ ಸೇರಬೇಕು, ಅಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕು, ಈ ರೀತಿ ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಂಡಿರ್ತಕ್ಕಂಥವ್ರಿಗೆ ಈ ದಿವಸ ಅನುಕೂಲವಾಗುವಂತಹ ಸಾಧ್ಯತೆ. ನಿವೃತ್ತ ಸರ್ಕಾರಿ ನೌಕರರಿಗೆ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂತಹದ್ದು, ನೌಕರಿಗೆ ಸಂಬಂಧಪಟ್ಟ ಹಾಗೆ ಏನೋ ಒಂದಷ್ಟು ಘಟನೆಗಳನ್ನು ನಡೆದಿರಬಹುದು ಹಿಂದೆ. ಈಗ ನಿವೃತ್ತಿಯಾದ ನಂತರದಲ್ಲಿ ಅದೆಲ್ಲ ಮರುಕಳಿಸಿ ಒಂದಷ್ಟು ಸಮಸ್ಯೆಗಳನ್ನ, ಕಿರಿಕಿರಿಯನ್ನ ಎದುರಿಸಬೇಕಾದಂತಹ ವಾತಾವರಣವನ್ನ ನೋಡಬೇಕಾಗತ್ತೆ. ಬೆನ್ನು ನೋವಿಂದ ಸಮಸ್ಯೆಯಿಂದ ಸ್ವಲ್ಪ ಬಳಲ್ತೀರಿ. ಬೆನ್ನು ನೋವು ನಿಮಗೆ ಸ್ವಲ್ಪ ತೊಂದರೆಯನ್ನ ಮಾಡ್ತಕ್ಕಂಥದ್ದಾಗತ್ತೆ. ವಿಘ್ನೇಶ್ವರನನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟಂಥವ್ರಿಗೆ ಒಂದಷ್ಟು ಉನ್ನತವಾದಂತಹ ಸ್ಥಾನಮಾನ, ಮರ್ಯಾದೆಗಳು ಇವೆಲ್ಲ ದೊರಕುವಂಥದ್ದಾಗತ್ತೆ. ನಿಮ್ಮ ಕಲಾ ಸೇವೆಗೆ ನಿಜವಾದಂತಹ ಗೌರವ ದೊರಕುವಂತಹ ದಿವಸ. ಹಿಂದೆ ಹೂಡಿಕೆ ಮಾಡಿದಂತಹ ಹಣದಿಂದ ಲಾಭವನ್ನ ನೋಡ್ತಕ್ಕಂತಹ ದಿವಸ. ಯಾವತ್ತೋ ಏನೋ ಒಂದಷ್ಟು ಹಣವನ್ನ ಹೂಡಿಕೆ ಮಾಡಿರ್ತೀರಿ, ಅದೆಲ್ಲವೂ ಕೂಡ ಸಂಗ್ರಹವಾಗಿ ಇವತ್ತು ಒಂದಷ್ಟು ಮೊತ್ತ ನಿಮ್ಮ ಕೈಗೆ ಸೇರ್ತಕ್ಕಂಥದ್ದಾಗತ್ತೆ. ವಾಹನ ಖರೀದಿಯ ಆಲೋಚನೆ ಬರುತ್ತೆ. ಕೈಗೆ ಹಣ ಯಾವಾಗ ಸೇರುತ್ತೆ, ವಾಹನವನ್ನ ಕೊಂಡುಕೊಳ್ಳಬೇಕು ಅಂತಕ್ಕಂತಹ ಆಲೋಚನೆ ಮನಸ್ಸಿಗೆ ಬರತಕ್ಕಂಥದ್ದು. ಸಣ್ಣ ಆಸ್ತಿಯ ವಿಚಾರಕ್ಕೆ ಮನಸ್ತಾಪವಾಗುತ್ತೆ. ಆಸ್ತಿ ಭಗವಂತ ಕೊಟ್ಟ ಹಾಗೆ ಒಂದಷ್ಟು ಇರಬಹುದು, ಆದರೆ ಇನ್ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮನಸ್ತಾಪವನ್ನ ಮಾಡ್ಕೊಳ್ತೀರಿ. ಅದರ ಅವಶ್ಯಕತೆ ನಿಮಗಿರುವುದಿಲ್ಲ. ಆದರೂ ಕೂಡ ಪ್ರಯತ್ನಪೂರ್ವಕವಾಗಿ ನೀವು ಮಾಡತಕ್ಕಂತಹ ಒಂದು ದ್ವೇಷವೋ, ಸಾಧನೆಯೋ ಅಥವಾ ಪ್ರಯತ್ನವೋ ನಿಮಗೆ ವಿರುದ್ಧವಾದ ಫಲವನ್ನ ಕೊಡ್ತಕ್ಕಂಥದ್ದಾಗತ್ತೆ. ಮನೆಯಲ್ಲಿ ಇದ್ದಂತಹ ಶಾಂತಿಯ ವಾತಾವರಣವನ್ನ ಕದಡಿ ಬೇಸರವನ್ನ ಪಟ್ಟುಕೊಳ್ತೀರಿ. ಮನೆಯಲ್ಲಿ ಶಾಂತಿ ವಾತಾವರಣ ಇರುತ್ತೆ, ಅದನ್ನ ಹಾಳು ಮಾಡ್ಬಿಡ್ತೀರಿ. ಏನೋ ಮಾತನಾಡಿ ಜಗಳವನ್ನು ಮಾಡಿಕೊಂಡು ಆನಂತರದಲ್ಲಿ ಪಶ್ಚಾತ್ತಾಪ ಪಡ್ತೀರಿ, ಪ್ರಯೋಜನಕ್ಕೆ ಬರುವುದಿಲ್ಲ. ಸುಖ ಇದ್ರೂ ಕೂಡ ಅನುಭವಿಸುವಂತಹ ಯೋಗ ಇಲ್ಲ ಅಂತ ಹೇಳಬೇಕಾಗುತ್ತೆ. ಎಲ್ಲವೂ ಕೂಡ ನಾವು ಅಂದುಕೊಂಡಂತಹ ರೀತಿಯಲ್ಲಿ ಆಗುದಿಲ್ಲ, ಪಡ್ಕೊಂಡು ಬಂದಿರಬೇಕು. ಆದರೆ ಆ ಯೋಗ ಸಿಕ್ಕದಾಗ, ಅವಕಾಶಗಳು ಸಿಕ್ಕಿದಾಗ ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ತಕ್ಕಂಥದ್ದು ಬುದ್ಧಿವಂತರ ಲಕ್ಷಣವಾಗಿರುತ್ತೆ. ಅಶಕ್ತರಿಗೆ ಮತ್ತೆ ರೋಗಿಗಳಿಗೆ ಅವರಿಗೆ ಅವರ ಶರೀರಕ್ಕೆ ಅನುಗುಣವಾದಂತಹ ಹಣ್ಣುಗಳನ್ನ ದಾನ ಮಾಡಿ ಕೊಡಿ. ಯಾವಾಗ ಅವರು ಸಂತೋಷ ಪಡ್ತಾರೆ ಆಗ ನಿಮಗೂ ಒಂದಷ್ಟು ಸಮಾಧಾನ, ತೃಪ್ತಿಯ ವಾತಾವರಣ, ಸಂದರ್ಭಗಳು ದೊರಕುವಂತಾಗಲಿ. ಶುಭವಾಗಿ. ತುಲಾರಾಶಿ ಭಾವನಾತ್ಮಕವಾದಂತಹ ಸಂಬಂಧಗಳನ್ನು ಹೊಂದಿರುವಂಥವರಿಗೆ ಆಘಾತವಾಗುವಂತಹ ದಿವಸ. ನಿಮ್ಮ ಭಾವನೆಗೆ ಬೆಲೆಯೇ ಇಲ್ಲವೇ ಅನ್ನುವಂತಹ ಪ್ರಶ್ನೆಗಳು ನಿಮ್ಮನ್ನ ಕಾಡುವಂಥದ್ದಾಗತ್ತೆ. ಪ್ರಯಾಣ ತುಂಬ ಆಯಾಸವನ್ನುಂಟು ಮಾಡುತ್ತೆ. ಶಾರೀರಿಕವಾಗಿ ನಿಮಗೆ ತುಂಬ ಕಷ್ಟವಾಗತಕ್ಕಂತಹ ದಿವಸ ಇದಾಗಿದೆ. ಪ್ರಯಾಣದಿಂದ ಶತ್ರುಗಳ ಆಕ್ರಮಣದ ಸೂಚನೆ ಇದೆ. ತಾಳ್ಮೆ ಇರಲಿ. ಶತ್ರುಗಳು, ನಿಮ್ಮ ವಿರೋಧಿಗಳು ನಿಮ್ಮನ್ನ ಯಾವುದೋ ರೀತಿಯಲ್ಲಿ ಹಿಡಿದಿಡತಕ್ಕಂತಹ ಒಂದು ಕೆಲಸವಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ತಾಳ್ಮೆ ಇರಲಿ. ತಾಳ್ಮೆಯನ್ನು ಕಳಕೊಂಡು ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ನೀವೂ ವರ್ತಿಸಿದರೆ ಅನಾಹುತಕ್ಕೆ ಅವಕಾಶಗಳು ಆಗಬಹುದು. ಅದು ಬೇಡ ಅನ್ನುವಂತಹ ಮಾತು ನಿಮಗೆ ತೊಂದರೆಯನ್ನು ಮಾಡಬಹುದು. ಬಾಯಲ್ಲಾಡ್ತಕ್ಕಂತಹ ಮಾತು ಏನಿದೆ ಅದು ನಿಮಗೆ ಒಂದಷ್ಟು ತೊಂದರೆಯನ್ನು ಮಾಡುತ್ತೆ. ಮಾತಿನ ಬಗ್ಗೆ ನಿಗಾ ಇರಲಿ, ಹಿಡಿತಾ ಇರಲಿ, ಮಾತು ಮಿತವಾಗಿರಲಿ. ಆಗ ಮಾತ್ರ ನೀವು ಗೆಲ್ಲಲಿಕ್ಕೆ ಅವಕಾಶ ಆಗುವಂಥದ್ದು. ಹಿರಿಯರ ಮತ್ತು ಸಂಗಾತಿಯ ಮಾತಿಗೆ ಬೆಲೆಯನ್ನು ಕೊಡ್ತಾ ಹೋಗಿ ಪರಿಹಾರ ಮಾರ್ಗ ದೊರಕುತ್ತೆ. ದೊಡ್ಡವರು ಏನಾದರೂ ನಿಮಗೆ ಹೇಳಿದರು ಅಂತಂದರೆ ಅವರ ಮಾತಿಗೆ ಬೆಲೆಯನ್ನು ಕೊಡಿ. ಮನೆಯಲ್ಲಿ
ಮಡದಿಯೋ ಅಥವಾ ಗಂಡನೋ ಹೇಳಿದಂತಹ ಮಾತಿಗೆ ಒಂದಷ್ಟು ಬೆಲೆಯನ್ನು ಕೊಟ್ಟರೆ ನಿಮಗೆ ಆಗತಕ್ಕಂತಹ ತೊಂದರೆಯಿಂದ ನೀವು ಪಾರಾಗಲಿಕ್ಕೆ ಅವಕಾಶ ಇದೆ. ದೂರದಿಂದ ಏನೋ ಒಂದಷ್ಟು ವಾರ್ತೆ ಬರುತ್ತೆ, ಮನಸ್ಸಿಗೆ ಅಸಮಾಧಾನ, ನೋವುಗಳು ಕಾಣುವಂಥದ್ದಾಗುತ್ತೆ. ದೇವರನ್ನು ದೂಷಣೆ ಮಾಡ್ತಕ್ಕಂತಹ ಸ್ಥಿತಿಗೆ ನಿಮಗಾಗಿರತಕ್ಕಂತಹ ನೋವು ಕಾರಣವಾಗುತ್ತೆ. ಅಂದರೆ ಭಗವಂತನ ಯಾಕೆ ನಂಬಬೇಕು ಅಂತ ಹೇಳಿ ಪ್ರಶ್ನೆ ಮಾಡುವಷ್ಟರ ಮಟ್ಟಿಗೆ ನಿಮಗೆ ಆಘಾತವಾಗಿರುತ್ತೆ ಅಂತ ಅರ್ಥ. ಆ ವಿಷಯದಿಂದ ಹೊರಬನ್ನಿ. ನಾಸ್ತಿಕತೆ ಯಾವತ್ತೂ ಕೂಡ ನಿಮ್ಮನ್ನು ಕಾಪಾಡೋದಿಲ್ಲ. ಆಸ್ತಿಕತೆಗೆ ಒಂದು ಮಾನ್ಯ ಇರತಕ್ಕಂತಹದ್ದು ಶುಭವಾದ. ವೃಶ್ಚಿಕ ರಾಶಿ, ಕುಟುಂಬದಲ್ಲಿ ಹಲವಾರು ದಿವಸಗಳಿಂದ ನೆರವೇರದೇ ಇರತಕ್ಕಂತಹ ಕೆಲವು ಕೆಲಸಗಳು ಈ ದಿವಸ ಶುಭವನ್ನು ಸೂಚ್ಯವಾಗಿ ಹೇಳ್ತಕ್ಕಂಥದ್ದಾಗುತ್ತೆ. ಪ್ರೇಮಿಗಳಿಗೆ ಉತ್ತಮವಾದಂತಹ ದಿವಸ. ಆದರೆ ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡಿಕೊಳ್ಬೇಡಿ. ಸಮಾಜದ ನೀತಿ ನಿಯಮಗಳನ್ನು ಮೀರಿ ವರ್ತಿಸಬಾರ್ದು ಅಂತಕ್ಕಂತಹ ಎಚ್ಚರಿಕೆ. ಹಾಗೊಂದು ವೇಳೆ ಆದರೆ ದಂಡವನ್ನು ಕಟ್ಟಬೇಕಾಗತ್ತೆ, ಶಿಕ್ಷೆಗೊಳಪಡಬೇಕಾಗತ್ತೆ. ಈ ಅಂಶಗಳೆಲ್ಲ ಸೂಚ್ಯವಾಗಿ ಕಾಣುವಂಥದ್ದಿದೆ. ಹಣ, ವಸ್ತ್ರ ಇವೆಲ್ಲ ಮನಸ್ಸಿಗೆ ತುಂಬ ಸಂತೋಷವನ್ನು ಉಂಟು ಮಾಡತಕ್ಕಂತಹ ದಿವಸ. ಸ್ನೇಹಿತರ ಕೆಲಸವನ್ನು ನೀವು ಮಾಡಿಕೊಟ್ಟು ಅವರಿಗೆ ಸ್ವಲ್ಪ ಸಂತೋಷವನ್ನು ಉಂಟು ಮಾಡಬಹುದು. ಆದರೆ ಆ ಕೆಲಸವನ್ನು ನೀವು ಮಾಡೋದಿಲ್ಲ, ಅವರಿಗೆ ಬೇಸರವಾಗುತ್ತೆ. ನಿಮ್ಮ ಜೊತೆಯಲ್ಲಿ ಒಂದಷ್ಟು ಮನಸ್ತಾಪಕ್ಕೆ ಅವಕಾಶವನ್ನು ಮಾಡಿಕೊಡ್ತೀರಿ. ನಿಮ್ಮ ಒತ್ತಡಗಳು ಹಲವಾರು ಇರುತ್ತೆ. ಆದರೆ ಅತಿ ಮುಖ್ಯವಾಗಿ ಆಗಬೇಕಾದಂತಹ ಕೆಲಸಕ್ಕೆ ಗಮನವನ್ನು ಕೊಡಿ. ಎಲ್ಲ ಕೆಲಸಗಳು ಆಗಬೇಕು, ಆದರೆ ಇವತ್ತೇ ಈ ಕ್ಷಣವೇ ಯಾವ ಕೆಲಸ ಆಗಲೇಬೇಕು ಅದಕ್ಕಾದ್ಯತೆಯನ್ನು ನೀಡಬೇಕಾಗತ್ತೆ. ಅಮೂಲ್ಯವಾದಂತಹ ಗ್ರಂಥ ಸಂಪಾದನೆ, ಓದಿನ ಕಡೆಗೆ ನಿಮ್ಮ ಆಸಕ್ತಿ, ಆಕರ್ಷಣೆ ಉಂಟಾಗಬಹುದು. ವಿಶೇಷವಾಗಿ ಸಮುದ್ರ ತೀರದಲ್ಲಿರತಕ್ಕಂತಹ ಈಶ್ವರನ ದೇವಸ್ಥಾನಕ್ಕೆ ನೀವು ಯಾವುದಾದ್ರೂ ಸೇವೆಯನ್ನು ಮಾಡಿ. ಉದಾಹರಣೆಗೆ ಗೋಕರ್ಣ ಆಗಬಹುದು, ಅಥವಾ ಮುರುಡೇಶ್ವರ ಆಗ್ಬೋದು, ಅಥವಾ ರಾಮೇಶ್ವರ ಆಗ್ಬೋದು. ಹೀಗೆ ಸಮುದ್ರ ತೀರದಲ್ಲಿರತಕ್ಕಂತಹ ಈಶ್ವರಾಲಯಕ್ಕೆ ಹೋದರೆ ನಿಮಗೊಂದಷ್ಟು ಮಾನಸಿಕವಾದಂತಹ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಶುಭವಾಗಿ.